ಸಂಕ್ರಮಕ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಬರ್ತೀನಿ. ಹೋಗ್ಕಣ್ರಿ, ನಾನು ಬರ್ತೀನಿ ತಡ್ರಿ. ವೇಟ್ ಮಾಡ್ತೀರಾ? ನಾನು ರೆಡಿ ಆಗಿ ಬರ್ತೀನಿ. 6 ಗಂಟೆ ತಡ ಆಯ್ತಂದ್ರೆ ಮತ್ತೆ ಬೈಕೊಬೇಡ್ರಿ. ನಾವು ವೇಟ್ ಮಾಡ್ತೀವಿ. ಏನು ಸಡನ್ ಆಗಿ ಏನು ಪ್ಲಾನು? ಏನಿಲ್ಲ, ಶೋಭಕ್ಕ ಏನೋ ಅರ್ಕೆ ತಗೊಂಡಿತ್ತು, ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಏನಂತ ಶೋಭಕ್ಕ, ಏನಂತ ಅರ್ಕೆ ಕಟ್ಕೊಂಡಿದ್ದಿ? ಮಗನ ಕೆಲಸ ಸಿಕ್ಕರೆ ನಾನು ನಿನ್ನ ಗುಡಿ ಬರ್ತೀನಪ್ಪ, ಕೈತಲು ಮಾಡಿಸ್ತೀನಿ ಅಂತ ಹೇಳಿದ್ದೆ. ಏನೋ ಅವನಿಗೆ ಅಪರೂಪಕ್ಕೆ ಕೆಲಸ ಸಿಕ್ತು, ಅದೇ ಖುಷಿಗೆ ನಾನು ಇವಾಗ ಅದೇ ಅರ್ಕೆ ತಿರ್ಸ್ತಾ ಇದ್ದೀನಿ. ಓ, ಅನ್ಕೊಂಡಿದ್ದೆಲ್ಲ ಆಗೈತಿ. ಯಾವ ಗುಡಿಗೆ ಹೋಗ್ತಿದ್ದೆಕ್ಕ? ಶಿವನ ದೇವಸ್ಥಾನವ, ಪವರ್ಫುಲ್ ಐತಿ ದೇವರು. ಓ, ನಿನ್ನೆ ಸ್ಟೇಟಸ್ ಹಾಕಿದ್ದಿಲ್ಲ ಆ ದೇವಸ್ಥಾನಕ್ಕ? ಇದೇನಕ್ಕ ಶೋಭಕ್ಕ, ಇದೇ ದೇವಸ್ಥಾನ? ಹ್ಞೂ ಕಣೆ, ಇದೇ ದೇವಸ್ಥಾನ. ನಾನು ಅನ್ಕೊಂಡಿದ್ದೆಲ್ಲ ಆಯ್ತಪ್ಪ. ಇನ್ನೊಂದು 2-3 ಅಕ್ಕೆಗಳದಾವು, ಅವು ಕೂಡ ನೆರವೇರ್ಸಪ್ಪ. ದೇವ್ರಿದ್ದೇವೆ ಶೋಭಕ್ಕ ಅನ್ಕೊಂಡಿದ್ದು ಆಗಬಾರ್ದಪ್ಪ. ನನ್ನನ್ನು ಮಾತ್ರ ಚೆನ್ನಾಗಿಡಪ್ಪ. ಯಾಕಂದ್ರೆ ನನಗೂ ನನ್ನ ಮಕ್ಕಳನ್ನು ಎಲ್ಲರೂ ಚೆನ್ನಾಗಿಡಪ್ಪ. ದೇವಿ, ಈ ಮೂವರ ಮಾತುಗಳನ್ನು ಆಲಿಸಿದೆ. ಈ ಮೂವರ ಮಾತುಗಳಲ್ಲಿ ನೀವು ನಿಜವಾದ ಭಕ್ತಿಯನ್ನು ಆರಿಸುವಿರಾ? ಈ ಮೂವರ ಭಕ್ತಿಯಲ್ಲಿ ನನ್ನ ನಿಜವಾದ ಭಕ್ತಿ ಸಂಭ್ರಮ. ಯಾಕೆ ಪತಿದೇವ ಅವರು ನಿಮ್ಮ ಆಯ್ಕೆಯಲ್ಲಿದ್ದಾರೆ? ಸಂಭ್ರಮ ಎಲ್ಲರ ಒಳಿತಿಗಾಗಿ ಆಲೋಚಿಸುವವರು, ಆದರೆ ಇವರಿಬ್ಬರು ತಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರಿಗೆ ಕೆಡುಕನ್ನೇ ಬಯಸುವರು. ಅದಕ್ಕೆ ಆಗ ಪತಿದೇವ